ಇದು ನಿಸಾರ್ ಅಹಮದ್ ಅಟ್ 79 ವಿಶೇಷ. ವೀಕ್ಷಕರೇ, ಫೆಬ್ರವರಿ 5, 1936 ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯಲ್ಲಿ ಜನಿಸಿದಂತಹ ನಿಸಾರ್ ಅಹಮದ್ ಸರ್ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇರ್ತಾರೆ. ಅದೇ ರೀತಿ ನಾನು ಮೊದಲಿಗೆ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಿತ್ಯೋತ್ಸವದ ಕವಿ KS ನಿಸಾರ್ ಅಹಮದ್ ಸರ್ಗೆ ಈ ಸ್ಟುಡಿಯೋಗೆ ಸ್ವಾಗತ. ನಮಸ್ಕಾರ. ನನ್ನ ಮಾನ್ಯ ಮಿತ್ರರಾದ ಶ್ರೀ ರವಿ ಬೆಳಗೆರೆ ಅವರ ಒಂದು ಕೃಪೆಯಿಂದ ಅನ್ಬಹುದು, ಒತ್ತಾಯದಿಂದ, ಹಕ್ಕಿನಿಂದ ಇಲ್ಲಿ ಬಹಳ ನನಗೆ ಆತ್ಮೀಯರು, ಬಹಳ ವರ್ಷಗಳ ಪರಿಚಿತರು. ನಮ್ಮ ಕನ್ನಡದ ಪತ್ರಿಕೋದ್ಯಮದಲ್ಲೇ ಅಷ್ಟೇ ಯಾಕೆ ಒಂದು ರೀತಿಯಲ್ಲಿ ಜನಾದರಣೀಯತೆಯನ್ನೂ ಮೀರಿ ವೈಚಾರಿಕತೆಯನ್ನು ಮೆರೆಸಿದವರು ತಮ್ಮ ಲೇಖನಗಳಲ್ಲಿ ರೋಚಕವಾಗಿ ಬರೆಯೋದ್ರ ಜೊತೆಯಲ್ಲೇ ವಿಚಾರಕ್ಕೆ ಹಚ್ಚುವಂಥ ಒಂದು ಶೈಲಿಯನ್ನು, ಒಂದು ಧಾಟಿಯನ್ನು ಅವರು ರೂಪಿಸ್ಕೊಂಡಿದ್ದಾರೆ. ಅವರು ಎಂಥ ಒಬ್ಬ ಕಾರ್ಯ ಚತುರೇ ಅಂದರೆ ಕಾರ್ಯ ವಿಚಕ್ಷಣತೆಯ ಜೊತೆ ಚಾತುರ್ಯನೂ ಇರಬೇಕು. ಆ ಚಾತುರ್ಯ ಅವರಲ್ಲಿ ಕಾಣ್ತೀವಿ. ಅವ್ರ ಪ್ರಾರ್ಥನಾ ಸ್ಕೂಲ್ನ ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ದೊಡ್ಡ ಹಡಗದು. ಸುಮಾರು 7,000 ಚಿಲ್ಲರೆ 7,600 ಮಕ್ಕಳನ್ನ ಅವರು ಸಂಭಾಳಿಸ್ಕೊಂಡು ಹೋಗ್ತಿದ್ದಾರೆ. ಅಂಥ ಶೀಲಾ ಮೇಡಮ್ ಕೂಡ ನನ್ನ ಜೊತೆಯಲ್ಲಿ ಇವತ್ತು ಬಂದಿರೋದು ನನ್ನ ಒಂದು ಅದೃಷ್ಟ ಅಂದ್ಕೊಳ್ತೀನಿ. ನಿಮಗೆಲ್ಲ ಶುಭವಾಗಲಿ, ದೇವರು ಆಯುರಾರೋಗ್ಯ ಭಾಗ್ಯ ಕೊಡಲಿ ಅಂತ ಕೋರ್ಕೊಳ್ತೀನಿ. ಇದೇ ಸಂದರ್ಭದಲ್ಲಿ ಪ್ರಾರ್ಥನಾ ಶಾಲೆಯ ಸಂಗೀತ ಶಿಕ್ಷಕಿಯಾಗಿರ್ತಕ್ಕಂತಹ ತಿಲಕಾವತಿ ಮೇಡಮ್ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಾನು ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ತಿಲಕಾವತಿ ಅವರೇ, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಂತರದಲ್ಲಿ ಇದೇ ಪ್ರಾರ್ಥನಾ ಶಾಲೆಯ ವಿದ್ಯಾರ್ಥಿನಿ ರಕ್ಷಿತಾ ಭಾಸ್ಕರ್ ಕೂಡ ಸ್ಟುಡಿಯೋಗೆ ಬಂದಿರತಕ್ಕಂಥದ್ದು. ರಕ್ಷಿತಾ, ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್. ಇನ್ನು ರವಿ ಬೆಳಗೆರೆ ಸರ್ ಕೂಡ ಇದ್ದಾರೆ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನನಗೆ ಬೈತಾರೆ, ನಮ್ಮ ಸ್ಟುಡಿಯೋದಲ್ಲಿ ನಿನ್ನೆ ವೆಲ್ಕಮ್ ಮಾಡ್ತಿದ್ಯಾ ಅಂತ ಹೇಳಿ. ಹಾಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿಲ್ಲ, ಉಳಿದ ಕಾರ್ಯಕ್ರಮವನ್ನ ಅವರೇ ನಡೆಸ್ಕೊಡ್ತಾ ಇದ್ದಾರೆ. ರವಿ ಬೆಳಗೆರೆ ಸರ್ ಅಂದ್ರೆ ನಿತ್ಯೋತ್ಸವ ಕವಿ ಸ್ಟುಡಿಯೋದಲ್ಲಿ ಇರ್ತಕ್ಕಂಥದ್ದು. ಇವತ್ತಿಗೂ ಜೋಗದ ಸಿರಿ ಬೆಳಕಿನಲ್ಲಿ ಹಾಡನ್ನ ಯಾರಾದರೂ ಕನ್ನಡಿಗ ಕೇಳಿಲ್ಲ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅದನ್ನ ಪಾಪ ಅಂತಾನೆ ಕರೀಬಹುದಾಗತ್ತೆ. ಅಷ್ಟೇ ಅಲ್ಲ, ಜೋಗದ ಸಿರಿ ಹಾಡದೆ ಯಾವ ಕನ್ನಡ ಕಾರ್ಯಕ್ರಮವೂ ಆರಂಭ ಆಗೋದಿಲ್ಲ. ಅನೇಕ ಕನ್ನಡ ಶಾಲೆಗಳಲ್ಲಿ, ನನ್ನ ಶಾಲೆಯೂ ಸೇರಿದಂತೆ, ಅದು ಪ್ರಾರ್ಥನಾ ಗೀತೆ. ಪ್ರಾರ್ಥನಾ ಗೀತೆ ಅವ್ರನ್ನ ನೀವು ಸರ್ ಅಂತೀರಿ, ನಾನು ವಾಲೀದ್ ಅಂತ ಕರಿತೀನಿ. ಉರ್ದುವಿನಲ್ಲಿ ವಾಲೀದ್ ಅಂದ್ರೆ ತಂದೆ ಅನ್ನುವ ಅರ್ಥ ಬರುತ್ತೆ. ಒಬ್ಬ ತಂದೆಯ ಸ್ಥಾನವನ್ನು ಅವರಿಗೆ ನಾನು ಕೊಟ್ಟು ಅವರನ್ನ ಇವತ್ತು ನನ್ನ ಸಮಸ್ತ ವೀಕ್ಷಕರ ವಿಶೇಷವಾಗಿ ಸ್ವಾಗತಿಸ್ತಾ, ನಾಡಿನ ಅತ್ಯಂತ ಹೆಮ್ಮೆಯ ಕವಿ, ನಾನು ಅವ್ರನ್ನ ದಿವ್ಯ ಕವಿ ಅಂತ ಕರಿತೀನಿ. ಏನೋ ಅವರ ಗೀತೆಯನ್ನು ಹಾಡುವುದಕ್ಕೆ ಮುಂಚೆ ಸಮಸ್ತ ಕವಿಗಳ, ಕರ್ನಾಟಕದ ಕನ್ನಡದ ಸಮಸ್ತ ಕವಿಗಳ ದೇವರಾದ, ನಮ್ಮ ಪಾಲಿಗೆ ದೇವರೇ ಅವರು ಕುಮಾರವ್ಯಾಸರು, ಅವರ ಒಂದು ಗೀತೆಯನ್ನ, ಒಂದು ಚರಣವನ್ನ ಮೇಡಮ್ ತಿಲಕಾವತಿ ಅವರು ಹಾಡಬೇಕು ಅಂತ ಕೇಳ್ಕೊತೀನಿ. ಅರಸುಗಳಿಗಿದು ವೀರ, ಆ ಮಹಾಕವಿಗೆ ನಮಸ್ಕಾರ ಮಾಡ್ತಾ, ನನ್ನ ಪಕ್ಕದಲ್ಲಿ ಕುಳಿತಿರುವ ದಿವ್ಯ ಕವಿಗೆ ಒಂದು ನಮನವನ್ನು ಹೇಳ್ತಾ, ಈಗ ಜೋಗದ ಸಿರಿ, ಆ ಜೋಗದ ಧಾರೆ ಧುಮುಕಬೇಕು. ನಿಸಾರ್ ಅಹಮದ್ ಅವ್ರ ಮೇಲಕ್ಕೆ ಇನ್ನೂ ದೊಡ್ಡ ಎತ್ತರಕ್ಕೆ ಏರಬೇಕು. ಅವ್ರಿಗೆ 78 ತುಂಬಿ ಇವತ್ತು 79 ಆಗಿದೆ. ನನಗೆ 100 ತುಂಬೋದ್ರವರೆಗೂ ತಾವಿರಬೇಕು ಅಂತ ವಿನಂತಿಸ್ಕೊಳ್ತೀನಿ. ಜೋಗದ ಸಿರಿ ಇಬ್ರು ಹಾಡಿದ್ರೆ ಚಂದ. ರಕ್ಷಿತಾ, ಮಗು ಹಾಡ್ಮ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ. ಈ ನಾಡಿಗೆ ನಿತ್ಯೋತ್ಸವವನ್ನ ಕೊಟ್ಟಂಥ ದಿವ್ಯ ಕವಿ ನಿಸಾರ್ ಅಹಮದ್ ಅವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ನೀವು ಕೆಲವರು ಅಂತಾರೆ ಮುಸಲ್ಮಾನರು ಅಂತ, ಬಹುಶಃ ನನಗೂ ಜಾತಿ ಇಲ್ಲ, ನಿಮಗೂ ಇಲ್ಲ. ನನ್ನ ತಾಯಿ ಭಾಷೆ ತೆಲುಗು, ನಿಮ್ಮ ತಾಯಿ ಭಾಷೆ ಉರ್ದು. ಉರ್ದು ಅನ್ನೋದಕ್ಕಿಂತ ಅದನ್ನು ದಖನಿ ಅನ್ನೋದು ಸೂಕ್ತ ಅಂತ ನಾನು ಭಾವಿಸ್ತೇನೆ. ಕನ್ನಡದ ಕಡೆಗೆ ನಿಮಗೆ ಯಾಕೆ ಈ ಒಲವು ತಿರುಗಿತು? ಬಹುಶಃ 1900
40ನೇ ಇಸ್ವಿಗೆ ನಾವು ಮರಳಬೇಕು ಅಂತ ಕಾಣಿನಿ. ಆಗಲೇ ನಾವು ನಿತ್ಯೋತ್ಸವದ ಹಾಡನ್ನ ಕೇಳಿದ್ವಿ. ಒಂದು ಅದ್ಭುತವಾಗಿರ್ತಕ್ಕಂಥ ಗೀತೆ. ಆಗಲೇ ರವಿ ಬೆಳಗೆರೆ ಸರ್ ಕೂಡ ಮಾತನಾಡ್ತಾ ಇದ್ರು ಆ ಒಂದು ಗೀತೆಗೆ ಸಂಬಂಧಪಟ್ಟಂತೆ. ಇವತ್ತಿಗೂ ಕೂಡ 1978ರಲ್ಲಿ ಮೊದಲ ಬಾರಿಗೆ ಈ ಒಂದು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಮೊದಲ ಕ್ಯಾಸೆಟ್ ಅಂತ ಹೇಳಬಹುದಾಗುತ್ತೆ. ನಿತ್ಯೋತ್ಸವ ಆ ಕ್ಯಾಸೆಟ್ ಆಚೆ ಬಂತು. ಆ ನಂತರದಲ್ಲಿ ಸುಗಮ ಸಂಗೀತ ಕ್ಷೇತ್ರಕ್ಕೇನೆ ಆ ಒಂದು ಕ್ಯಾಸೆಟ್ ನಾಂದಿ ಆಗ್ತಾ ಬಂತು. ಹೊಸ ತಿರುವನ್ನ ಕೊಡ್ತಾ ಮಾದರಿ ಆಯ್ತು. ಮಾದರಿ ಕೂಡ ಹೌದು. ಹಾಗಾಗಿ ನಿತ್ಯೋತ್ಸವ ಆ ಒಂದು ಹಾಡು ಮಾಡಿದಂತ ಒಂದು ಪ್ರಭಾವ, ಮೂಡಿಸಿದಂತ ಒಂದು ಪ್ರಭಾವ ನಿಮ್ಗೆ ಏನ್ ಅನ್ಸುತ್ತೆ? ಆ ಹಾಡು ಹುಟ್ಟಿದ ಸಂದರ್ಭ ಏನು ಅಂತ? ಈಗ ನನ್ನ ಸಹೋದರಿ ಹಾಡೋಲ್ಲ, ಅವರು ಮತ್ತೆ ನಮ್ಮ ಮಗು, ನಾನು ಕೂತ್ಕೊಂಡು ಆಲೋಚನೆ ಮಾಡ್ತಿದ್ದೆ. ಯಾವಾಗ ನಾನು ಬರೆದಿದ್ದು 1968 ಅನಿರೀಕ್ಷಿತವಾಗಿ ಯಾವುದೋ ಒಂದು ಆಕಾಶವಾಣಿಯ ಕಾರ್ಯಕ್ರಮಕ್ಕೆ ಬರೀಲೇಬೇಕಾಗಿತ್ತು ಅನಿವಾರ್ಯವಾಗಿ. ಆದರೆ ಅದರ ಹಿಂದೆ ಇರುವಂಥ ಅನುಭವಗಳು ಅಗಾಧವಾಗಿದ್ದು. ನಾನು ಶಿವಮೊಗ್ಗದಲ್ಲಿದ್ದೆ ಆಗ. ಪ್ರತಿ ದಿವಸ ಕಾಲೇಜಿಗೆ ಹೋಗ್ಬೇಕಾದ್ರೆ ಹೌದು, ಊರಿಂದ ಹೋಗ್ಬೇಕಾದ್ರೆ ಹಳೆ ಸೇತುವೆಯನ್ನು ದಾಟಿ ಹೋಗ್ಬೇಕಾಗಿತ್ತು. ತುಂಗೆ ಯಾವತ್ತೂ ಪ್ರತ್ಯಕ್ಷಲಾಗ್ತಿದ್ಲು. ಸುತ್ತಮುತ್ತ ಆ ಕಾಲದಲ್ಲಿ ಹೀಗೆ ಕಟ್ಟಡಗಳು ಬೆಳೆದಿಲ್ಲ, ಕಾಡು, ಕಾಡು, ಹುಲಸು, ಬೆಳೆ ಇತ್ಯಾದಿಗಳು ಇವೆಲ್ಲ ಇದ್ವು. ಆಮೇಲೆ ಜೋಗ ಅಂತೂ ನನ್ನಲ್ಲಿ ಬೇರೂರಿತು. ನಿಮ್ಗೆ ಇನ್ನೊಂದು ವಿಷಯ ತಿಳಿಸ್ಬೇಕು. ನನ್ನ ಮೊಟ್ಟ ಮೊದಲನೇ ಕವನ ಹೈಸ್ಕೂಲು ಮೊದಲನೇ ತರಗತಿಯಲ್ಲಿ ಜಲಪಾತ 1949 ಬರೆದಿದ್ದೆ. ಜಲಪಾತವನ್ನು ನೋಡಿದ ಜಲಪಾತದ ಮೇಲೆ ಬರೆದಿದ್ದೆ ಮೊಟ್ಟ ಮೊದಲನೇ ಕವನ. ಅದು ದಾಖಲೆ ಆಗಿದೆ. ಅದು ಭರ್ಭರ್ ಎನ್ನುತ್ತಾ ಭೋರ್ಗರೆ ಇತ್ತುತ್ತ ಕಮರಿಯ ಸೇರುವ ಜಲಪಾತ ಅಂತ ಏನೋ ಬರೆದಿದ್ದೆ. ಅದು ಏನಂತ ಬಾಲಿಶವಾಗಿದೆ ಅರ್ಥ. ಆದರೆ ಆ ಕಾಲದಲ್ಲಿ ಜಲಪಾತ ಯಾಕೋ ನನಗೆ ತುಂಬಾ ಪರಿಣಾಮ ಬೀಳ್ತು. ಬಹುಶಃ ಆ ಒಂದು ನೆನಪಿನ ಜೊತೆಯಲ್ಲೇ ನಾನು ಕಂಡ ಈ ಕಾಣಿಕೆ ಇದೆಯಲ್ಲ, ಜಲಪಾತದ ಕಾಣಿಕೆ, ಬರೀ ಕಾಣಿಸಿಕೆ ಅಲ್ಲ, ಇಟ್ಸ್ ಅ ವಿಷನ್. ಆ ಕಾಣಿಕೆ ದರ್ಶನ ಬಹುಶಃ ಕೆಲಸ ಮಾಡಿರಬೇಕು. ಅವತ್ತು ಸಂಜೆ ನಾನು ಜಯನಗರಕ್ಕೆ ಬಂದಿದ್ದೆ, ಬೆಂಗಳೂರಿಗೆ. ನನ್ನ ಮಹಡಿ ಮೇಲೆ, ನಮ್ಮ ತಂದೆಯವ್ರ ಮಹಡಿ ಮೇಲೆ ಜಯನಗರ ಟಿ ಬ್ಲಾಕಲ್ಲಿ ರಾತ್ರಿ ಊಟ ಮಾಡ್ಕೊಂಡು ಮಾರನೇ ದಿವಸ 11 ಗಂಟೆಗೆ ಕೊಡಲೇಬೇಕಾಗಿತ್ತು. ಅದರಿಂದ ತಿಂಗಳ ಹೊಸ ಹಾಡು ಅಥವಾ ನವಸುಮ ಅಂತ. ಸೊ ರಾತ್ರಿ ಊಟ ಮಾಡಿಕೊಂಡು ಆಗ ನಾನು ಕೂಡ ನಮ್ಮ ರವಿ ಬೆಳಗೆರೆ ಥರ ಸ್ವಲ್ಪ ಹೊಗೆ ಬತ್ತಿ ಸೇರ್ತಿದ್ದೆ ಕಾಲದಲ್ಲಿ. ಬಹಳ ಮಾಡ್ತಿದ್ದೆ ಆ ಕಾಲದಲ್ಲಿ. ಸರಿ ಊಟ ಮಾಡಿದ ಯೋಚನೆ ಮಾಡಿದೆ, ಇವ್ರ ಕನ್ನಡದ ತಿಂಗಳು ನವೆಂಬರ್, ಕನ್ನಡದ ಮೇಲೆ ಯಾಕೆ ಬರೀಬಾರ್ದು ನಾನು? ಏನ್ ಬರೀಲಿ? ಕಾಡನ್ನು ನೋಡಿದ್ದೀನಿ, ಕಣ್ಣು ತುಂಬ ಹೋಗಿದೆ, ನನಗೆ ಮನಸ್ಸು ತುಂಬ ಹೋಗಿದೆ. ಯಾಕೆ ನಾನು ಇದನ್ನೇ ಇದನ್ನು ಮಾಡಿ? ನಾವು ರಾಜಕೀಯವಾಗಿ ಪ್ರತಿ ನವೆಂಬರ್ ಮೊದಲನೇ ದಿವಸ ರಾಜ್ಯೋತ್ಸವನ ಆಚರಿಸ್ತೀವಿ. ನಾನು ತಪ್ಪಲ್ಲ, ಒಳ್ಳೆದು. ಆದರೆ ಆ ಆಡಂಬರ ಇದರಲ್ಲಿ ಆ ರಾಜ್ಯೋತ್ಸವದ ಕಲ್ಪನೆಯ ಮೂಲ ಕಲ್ಪನೆ ಉದ್ಗೋಗುತ್ತೆ, ಎದ್ದು ಕಾಣಲ್ಲ. ಅಲ್ಲಿ ಬರೀ ಒಂದು ರೀತಿ ಆಡಂಬರಗಳು ಇತ್ಯಾದಿಗಳು, ಸಂಗೀತ, ವಾದ್ಯ, ಆ ತೋರಿಕೆಗಳು, ದೇಖಾವೆಗಳೆಲ್ಲ. ಆದ್ರೆ ಇಲ್ಲಿ ಪ್ರಕೃತಿ ಮೌನವಾಗಿ ಶತಮಾನಗಳಿಂದ ತನ್ನ ಪಾಡಿಗೆ ತಾನು ಕನ್ನಡ ತಾಯಿಗೆ ತನ್ನ ಉತ್ಸವನ ವೃತ್ತಿಯಿಂದ ಅಂತ ಬಂದ್ರೆ ಭೂವಿಜ್ಞಾನಿಗಳು, ಅಧ್ಯಾಪಕರಾಗಿ ಪ್ರಾಧ್ಯಾಪಕರ ಕೆಲಸವನ್ನ ಮಾಡಿರ್ತಕ್ಕಂಥವ್ರು, ಖನಿಜ, ಲೋಹ, ಅದಿರು, ಭೂಮಿ, ಅದರ ಆಳ, ಅಗಲ, ವಿಸ್ತಾರ ಎಲ್ಲರೂ ಕೂಡ ಅಧ್ಯಯನ ಮಾಡಿರ್ತೀರಿ. ಈ ರೀತಿ ಸಹ್ಯಾದ್ರಿಯ ಲೋಹದ ಉತ್ತುಂಗದ ಶಿಖರದಲ್ಲಿ ಅಂತ ಕೂಡ ಬರಿತಾ ಹೋಗ್ತೀರಿ, ನಿಲುಕಿನಲ್ಲಿ ಅಂತ ಕೂಡ ಬರಿತಾ ಹೋಗ್ತೀರಿ. ಇದೆಲ್ಲವೂ ಕೂಡ ಸಹಕಾರಿ ಆಯ್ತಾ? ಕೂಡ ಸಹಕಾರಿ ಆಯ್ತಾ? ಬಹುಶಃ ನಾನು ಭೂವಿಜ್ಞಾನದ ವಿದ್ಯಾರ್ಥಿಯಾಗಿ, ಭೂವಿಜ್ಞಾನದ ಅಧ್ಯಾಪಕನಾಗಿ ಇವನ್ನೆಲ್ಲ ನಮ್ಮ BSc ತರಗತಿಯ ಹುಡುಗರಿಗೆ ಹೇಳ್ಕೊಡದೇ ಇರ್ತಿದ್ರೆ ಅದು ಮನದಟ್ಟಾಗ್ತಿರ್ಲಿಲ್ಲ. ಬಹುಶಃ ನಾನು ಬೇರೆ ರೀತಿಯಲ್ಲಿ ಬೇರೆ ಯಾವುದಾದ್ರು ಒಂದು ರೂಪಕ ಅಥವಾ ಒಂದು ಉಪಮೆ ಕೊಡ್ತಿದ್ದೆ. ಅದು ನಾನು ಜಿಯಾಲಜಿ ಅಥವಾ ಭೂವಿಜ್ಞಾನದ ಅಧ್ಯಾಪನ ಆಗಿದ್ದರಿಂದ ಅದು ತಕ್ಷಣ ಹೊಳತು. ನಿಜಾನೇ ಅದು. ನೋಡಿ, ಅಲ್ಲಿ ಕುದುರೆ ಮುಖ ಆಗಲಿ, ಕೆಮ್ಮಣ್ಣಗುಂಡಿ ಆಗಲಿ, ಆ ಲೋಹದ ಇದೆಯಲ್ಲ, ಆಮೇಲೆ ತುಂಬಾ ಒಳ್ಳೆಯ ಸಂಪದ್ಭರಿತವಾದ ಖನಿಜ ಅದು ಲೋಹ. ಅಲ್ಲಿನ ಖನಿಜಾಂಶ ಇದೆಯಲ್ಲ 56ರಿಂದ 60, 70ವರೆಗೂ ಇತ್ತು ಒಂದು ಕಾಲದಲ್ಲಿ. ಹೀಗಾಗಿ ಅತ್ಯುನ್ನತ ಮಟ್ಟದಾದರು ಅವೆಲ್ಲ ಜ್ಞಾಪಕ ಬಂತು. ಈ ತಾಯಿ ಪ್ರತಿನಿತ್ಯ ಪ್ರಕೃತಿ ದೇವಿ ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ದು ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ಪ್ರಕೃತಿ ದೇವಿ ಕನ್ನಡ ತಾಯಿಗೆ ನಮಸ್ಕಾರ ಮಾಡ್ತೀನಿ ಅಂತ. ಎರಡನೇದು ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಬಹುಶಃ ನಮ್ಮ ಕನ್ನಡ ನಾಡಿನ ಶಾಸನದಿಂದ ಇತ್ತೀಚಿನವರೆಗೂ ನಮ್ಮಲ್ಲಿರುವಂತಹ ಶಾಸನದ ಈ ಒಂದು ವೈವಿಧ್ಯ,
ಈ ಮತ್ತು ಸಂಪತ್ ಭರಿತವಾದ್ದು ಇನ್ನೆಲ್ಲೂ ಇಲ್ಲ, ಬೇರೆ ಯಾವುದು ನಮ್ಮ ನೆರೆನಾಡುಗಳಲ್ಲಿ ಇಲ್ಲ. ಹೀಗಾಗಿ ಅದೆಲ್ಲ ನನ್ನ ಮೇಲೆ ಪರಿಣಾಮ ಬೀರ್ತು. ಆಮೇಲೆ ನಾನು ಈ ಬಾದಾಮಿಯ ಹೊಳೆಗೆಲ್ಲ ಹೋಗಿದ್ದೆ. ಆ ಬಾದಾಮಿಯಲ್ಲಿ ಆ ಕಪ್ಪೆ ಅರಭಟ್ಟನ ಶಾಸನ ನನ್ನ ಮೇಲೆ ತುಂಬ ಪರಿಣಾಮ ಬೀರ್ತು. ಇವೆಲ್ಲ ಓದಿದ್ನಲ್ಲ ನಾನು, ಮೇಗುತಿ ದೇಗುಲದ ಶಾಸನ, ಅವೆಲ್ಲ ಆ ಶಾಸನಗಳೆಲ್ಲ ಅರೆ ಎಂಥೆಂಥ ಜನ ಹೊರಟೋಗ್ಯಾರ ನನ್ನ ಈ ನೆಲದಲ್ಲಿ. ಅದು ಅವರು ಕೂಡ ಮೌನವಾಗಿ ಇವತ್ತಿಲ್ಲ ಅವರು, ಆದರೆ ಅವ್ರು ನಿಲ್ಲಿಸಿದ ಆ ಮಾನಸ್ತಂಭಗಳಿದೆಯಲ್ಲ ಇವತ್ತಿಗೂ ಇದೆ. ಅದು ನೋಡಿ ರಮಾಕಾಂತ್, ಒಬ್ಬ ಕವಿಗೆ ನಾವು ತಿಳ್ಕೊತೀವಿ ಕವಿ ಸಮಯ ಇರುತ್ತೆ ಅಂತ. ಆ ಸಮಯ ಯಾವುದು ಅನ್ನೋದು ಆ ಕವಿಗಷ್ಟೇ ಗೊತ್ತು. ನಾವು ಪತ್ರಿಕೋದ್ಯಮಿಗಳು ಹಾಡು ಹುಟ್ಟಿದ ಸಮಯ, ಹಾಡು ಮೂಡಿದ ಸಮಯ, ಹಾಡು ಗರ್ಭಸ್ಥವಾದ ಸಮಯ, ಹಾಡು ಹೊರಹೊಮ್ಮಿದ ಸಮಯ, ಹಾಡು ರೂಪುಗೊಂಡ ಸಮಯ, ಅದು ಕೇವಲ ಹಾಡು ಹುಟ್ಟಿದ ಸಮಯ ಅಲ್ಲ. ಕನ್ನಡವೆಂದರೆ ಬೇರೆ ನುಡಿಯಲ್ಲ ಅನ್ನೋ ಒಂದು ಹಾಡು ಅಷ್ಟೇ ಅಲ್ಲ, ಅದನ್ನು ಹಾಡ್ತಾ ಇರೋದು ಪ್ರಾರ್ಥನಾ ಶಾಲೆಯ ಸ್ಟಾರ್ ಸಿಂಗರ್ ಅಂತಾನೆ ಕರಿತೀನಿ ಆ ಮಗನ ನಾನು. ಮತ್ತು ಯಾವುದೇ ಟಿವಿಯ ಯಾವುದೇ ಕಾಂಪಿಟೇಷನ್ ನಲ್ಲಿ ಆ ಮಗು 2ನೇ ಸ್ಥಾನ ಗಳಿಸೇ ಇಲ್ಲ. ನಂಬರ್ 1 ಅವಳ ತಂದೆ ಮತ್ತು ತಾಯಿ. ತಂದೆ ಭಾಸ್ಕರ್, ಹೌದೇನಮ್ಮ? ತಾಯಿ ಚಂದ್ರಿಕಾ, ಹೌದೇ? ನಂಗೆ ನೆನಪಿದೆ, 2ನೇ ಕ್ಲಾಸ್ನಲ್ಲಿದ್ದಾಗ ಈ ಮಗುನ ಕೈ ಹಿಡ್ಕೊಂಡ್ಬಂದು ಪ್ರಾರ್ಥನಾ ಶಾಲೆಗೆ ಬಿಟ್ರು. ಇವತ್ತು 10ನೇ ಕ್ಲಾಸಿಗೆ ಬಂದಿದ್ದಾಳೆ. ನಾಳೆ ಅವಳ ಮದುವೆಗೆ ನನ್ನ ಪೌರೋಹಿತ್ಯ ಆಯ್ತೆ. ಈಗಲೇ ಆಗ್ಬಿಡ. ಈಗ ಕನ್ನಡವೆಂದರೆ ಇದು ಮೈಸೂರು ಅನಂತ ಸ್ವಾಮಿಯವರ ಸಂಗೀತ. ಆ ಮಹಾನ್ ಜೀವವನ್ನು ಸ್ಮರಿಸಬೇಕು. ಹೌದು. ಕನ್ನಡವೆಂದರೆ ಬರೀ ನುಡಿಯಲ್ಲ. ಥ್ಯಾಂಕ್ ಯು ರಕ್ಷಿತಾ, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ಹಾಡಿದೆ ಮಗು. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಐ ಆಮ್ ಪ್ರೌಡ್ ಆಫ್ ಯು. ಯು ಆರ್ ಚೈಲ್ಡ್ ಆಫ್ ಪ್ರಾರ್ಥನಾ. ಯು ಆರ್ ಮೈ ಚೈಲ್ಡ್. ಆಯ್ತಾ ಸರ್? ನೀವೊಂದು ಅಪರೂಪವಾದ ಪದ್ಯ ಬರೆದ್ರಿ. ನಾನು ಅದನ್ನು ಬಹುಶಃ ಕೆಲವು 100 ಸಲ ಓದ್ಕೊಂಡಿದ್ದೆ, ಕೆಲವು 100 ಸಲ ಬರೆದಿದ್ರು ಸಹ. ಅದ್ರ ಬಗ್ಗೆ ಬರ್ದೀನಿ ನಾನು. ಆ ಭಾವ, ಅದು ದಟ್ ಫೀಲಿಂಗ್ ಏನೋ ಇನ್ಯಾವ ಭಾಷೆಯಲ್ಲೂ ಬಂದಿಲ್ಲ ನನಗೆ. ತೆಲುಗು ಕಾವ್ಯ, ಕನ್ನಡ ಕಾವ್ಯ, ಉರ್ದು ಕಾವ್ಯ, ಸ್ವಲ್ಪ ಮಟ್ಟಿಗೆ ಇಂಗ್ಲಿಷ್ ಕಾವ್ಯ ಓದ್ಕೊಂಡಿದ್ದೀನಿ. ದಯವಿಟ್ಟು ಅದೊಂದು ಅಂದ್ಬಿಡಿ. ಈ ಪದ್ಯ ಒಂದು ಭಾವಗೀತೆ, ನಾಟಕೀಯವಾಗಿ ಓದುವಂಥ ಪದ್ಯ ಅಲ್ಲ. ಬಹುಶಃ ನಮ್ಮ ರವಿಯವರು ಹೀಗೆ ನಾಟಕೀಯವಾಗಿ ಓದುವಂಥ ಪದ್ಯ ಏನಾದ್ರು ರಾಮನ್ ಸತ್ತಸುದ್ದಿ ಅದು ಹೇಳ್ತಿದ್ರೆ ನನಗೆ ಬಹಳ ಸಂತೋಷ ಆಗ್ತಿತ್ತು. ಆದರೆ ಈ ಪದ್ಯದ ವೈಶಿಷ್ಟ್ಯವನ್ನು ಅವ್ರು ಗುರುತಿಸ್ಯಾರೆ. ನನಗೆ ಬರೆಯುವವರೆಗೂ ಇದರಲ್ಲಿ ಒಂದು ರೀತಿಯ ಸಂವೇದನಾತ್ಮಕವಾದ ಯಾವುದೋ ಒಂದು ಅಂಶ ಇದೆ ಅನಿಸಿಲ್ಲ. ಆಮೇಲೆ ನಾನು ಓದ್ಕೊಂಡ್ಮೇಲೆ ರವಿಯವರು ಮತ್ತೆ ಅದ್ರ ಬಗ್ಗೆ ಪ್ರಸ್ತಾಪ ಬರವಣಿಗೆಯಲ್ಲಿ ಹಾಯ್ ಬೆಂಗಳೂರು ಇತ್ಯಾದಿಗಳು ಮಾಡಿದ್ಮೇಲೆ ನನಗೆ ಅರಿವಾಯಿತು. ಶಿವರುದ್ರಪ್ಪ ಸರ್ ಬೆಚ್ಚಿರ್ತಕ್ಕಂಥ 10 ಪದ್ಯಗಳಲ್ಲಿ ಈ ನೀವೇನು ಇದು ಕೂಡ ಸೇರಿ ಪಾಪ. ಹೌದು, ಹಳೆಗಾಲದ ಒಂದು ಭಗ್ನಾನುಭವ ಅಂತ ಬರೆದಿದ್ದೀನಿ. ಇದು ನನ್ನ ಅನುಭವನೇ ಆಗ್ಬೇಕು ಅಂತಿಲ್ಲ, ಅನುಭವ. ನೀನು ಜೊತೆಯಲ್ಲಿರುವ ವೇಳೆ ಬಿಗಿದು ನಿಲ್ಲುವುದೆನ್ನ ಮನಸ್ಸು, ಯಾಕೋ ನಿನ್ನ ನಲಿವಿನಲ್ಲಿ ಪಾಲುಗೊಳ್ಳದೆನ್ನ ಮನಸ್ಸು, ಯಾಕೋ ನಿನ್ನ ನಲಿವಿನಲ್ಲಿ ಪಾಲುಗೊಳ್ಳದೆನ್ನ ಮನಸ್ಸು, ಅಗಲಿದೊಡನೆ ಅಂಗಲಾಚಿ ಕೂಗಿ ಕರೆಯುವುದೆನ್ನ ಮನಸ್ಸು. ಅಯ್ಯೋ, ಅಗಲಿದೊಡನೆ ಅಂಗಲಾಚಿ ಕೂಗಿ ಕರೆಯುವುದೆನ್ನ ಮನಸ್ಸು, ನಿನ್ನ ದನಿಯ ಜೇನಹನಿಗೆ ಚಡಪಡಿಸುವುದೆನ್ನ ಮನಸ್ಸು, ನಿನ್ನ ದನಿಯ ಜೇನಹನಿಗೆ ಚಡಪಡಿಸುವುದೆನ್ನ ಮನಸ್ಸು, ನೀನು ಪರರ ಒಡವೆಯೆಂದು ಎಚ್ಚರಿಸುವುದೆನ್ನ ಮನಸ್ಸು, ನೀನು ಪರರ ಒಡವೆಯೆಂದು ಎಚ್ಚರಿಸುವುದೆನ್ನ ಮನಸ್ಸು, ಏನು ಪಾಪ ಎಸಗಿದಂತೆ ಪರಿತಪ್ಪಿಸುವುದೆನ್ನ ಮನಸ್ಸು, ಏನು ಪಾಪವೆಸಗಿದಂತೆ ಪರಿತಪ್ಪಿಸುವುದೆನ್ನ ಮನಸ್ಸು. ಇಷ್ಟು ದೂರ ಬಂದ ಬಳಿಕ ತಿರುಗಲೊಪ್ಪದೆನ್ನ ಮನಸ್ಸು, ನಿನ್ನ ಸಂಘ ತೊರೆಯನೆಂಬ ಪಣವ ತೊಡುತ್ತಲಿಹುದು ಮನಸ್ಸು, ಪಾಪ ಪುಣ್ಯ ಒಳಿತು ಕೆಡಕು ಗಣಿಸಲಾರದೆನ್ನ ಮನಸ್ಸು.
ಪಾಪ ಪುಣ್ಯ ಒಳಿತು ಕೆಡುಕು ಗಣಿಸಲಾರದೆನ್ನ ಮನಸ್ಸು, ನಿನ್ನ ಪ್ರೇಮ ಕಲ್ಲೋಲದಿ ಮುಳುಗಲೆಳಿಸುತ್ತಿಹುದು ಮನಸ್ಸು, ನಿನ್ನ ಪ್ರೇಮ ಕಲ್ಲೋಲದಿ ಮುಳುಗಲೆಳಿಸುತ್ತಿಹುದು ಮನಸ್ಸು, ನೀನು ಜೊತೆಯಲ್ಲಿರುವ ವೇಳೆ ಬಿಗಿದು ನಿಲ್ಲುವುದೆನ್ನ ಮನಸ್ಸು, ಯಾಕೋ ನಿನ್ನ ನಲಿವಿನಲ್ಲಿ ಪಾಲುಗೊಳ್ಳದೆನ್ನ ಮನಸ್ಸು, ಪಾಲುಗೊಳ್ಳದೆನ್ನ ಮನಸ್ಸು. ಬಹುಶಃ ಇದೊಂದು ರೀತಿಯ ಅನೈತಿಕವಾದ ಎಳೆನು ಕಾಣುತ್ತೆ. ಆದರೆ ಪ್ರೇಮದ ಪ್ರಣಯದ ಮುಂದೆ ನೈತಿಕ ಅನೈತಿಕದ ಪ್ರಶ್ನೆ ಬರೋಲ್ಲ, ಅತಾರ್ಕಿಕವಾಗಿಬಿಡುತ್ತೆ ಅನ್ನೋದು ಕೂಡ ಈ ಪದ್ಯ ಸೂಚಿಸಬಹುದು ಅಂತ ಕಾಣುತ್ತೆ. ರವಿ ಅವರು ಇದನ್ನ ನನಗೆ ಓದಿಸಿದ್ದಾರೆ, ಅವ್ರಿಗೆ ನಾನು ಧನ್ಯವಾದಗಳು ಸಲ್ಲಿಸ್ತೀನಿ. ಇವತ್ತಿಗೂ ನಿತ್ಯೋತ್ಸವ ಅಂತ ಹೇಳಿದ್ರೆ, ಸಂಜೆ 5ರ ಮಳೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಪುಳಕ ಆಗುತ್ತೆ ಮನಸ್ಸು. ಎಂಥೆಂಥ ಹಾಡುಗಳನ್ನ ನಮಗೆ ನಿಸಾರ್ ಅಹಮದ್ ಸರ್ ಕೊಟ್ಟಿದ್ದಾರೆ. ಇದನ್ನ ಯಾವತ್ತೂ ಕೂಡ ಕನ್ನಡ ನಾಡಿನ ಜನತೆ ಚಳವಳಿಗಳಾಗಿರ್ಬೇಕಾಗತ್ತೆ. ನೋಡಿ ರಮಕಾಂತ್, ನಮ್ಮ ಮನೆಯಲ್ಲಿ ಮಾತಿರುತ್ತೆ, ಜಗಳವಿರುತ್ತೆ, ಕದನವಿರುತ್ತೆ, ಮುನಿಸಿರುತ್ತೆ. ಎಲ್ಲದಕ್ಕಿಂತ ನೋವಿನ ಸಂಗತಿ ಅಂದರೆ ಮೌನವಿರುತ್ತೆ. ಆ ಮೌನವನ್ನ ಮುರಿಯಬಲ್ಲ ಏಕೈಕ ಶಕ್ತಿ ಅಂತಂದ್ರೆ ಕವಿ ಮತ್ತು ಸಂಗೀತ. ಬಹುಶಃ ನಿಜ ನಿಜ ವಾಲಿದ್ ಒಪ್ಕೋತಾರೆ. ಹೌದು. ಅದಕ್ಕೆ ನಾವು ಇಡೀ ನಾಡು ಋಣಿಯಾಗಿರ್ಬೇಕು, ಇಡೀ ನಾಡು ಋಣಿಯಾಗಿರ್ಬೇಕು. ಯಾಕೆ ಒಬ್ಬ ಕವಿಯನ್ನ ನೀವು ಭುಜದ ಮೇಲೆ ಕೂಡಿಸಿಕೊಂಡು ಮೆರವಣಿಗೆ ಮಾಡಿ ಕುಣಿಯದೇ ಇದ್ರೆ ಈ ನಾಡು ಅದಕ್ಕೆ ಕೃತಜ್ಞತೆ ಅನ್ನೋ ಶಬ್ದ ಬಿಟ್ಟು ಇನ್ನೇನನ್ನು ಬಳಸಕ್ಕಾಗಲ್ಲ. ನೀವು ಕೇಳ್ತಾ ಇದ್ರಿ ಕೇಳಿ. ಕನ್ನಡದ ಬಗ್ಗೆ ಯಾಕೆ ನಿಮ್ಗೆ ಇಂತ ಸೆಳೆತ ಯಾವಾಗಿಂದ ಶುರುವಾಯಿತು? ಈಗ ಭೂವಿಜ್ಞಾನ ಆಗಿದ್ದವರು ಕನ್ನಡ ಪ್ರಾಥಮಿಕ ಶಾಲೆಯಲ್ಲೇ ಶುರುವಾಯಿತು. ನಾವೆಲ್ಲ ಓದಿದ್ದು ಈ ಮಣೆ ಮೇಲೆ, ಇವತ್ತಿನ ಹಾಗೆ. ಆಮೇಲೆ ಸ್ಲೇಟು ಬಳಪ ಬಿಟ್ಬಿಟ್ರೆ ನಾವು ಪೆನ್ನ ಬಳಸಿದ್ದೆ ನಾನು LSಗೆ, ಲೋಯರ್ ಸೆಕೆಂಡರಿ ಪಬ್ಲಿಕ್ ಪರೀಕ್ಷೆಗೆ. ನಮ್ಮ ತಂದೆ ಅದು ಹೌದು, ಇಂಕ್ ಪೆನ್ನು ಕೈಯೆಲ್ಲ ಒದ್ದೆ ಮಾಡ್ಕೊಂಡು ಅದು ಬೈಕು ನಿಬ್ಬೇನು ಆಗಬಾರ್ದು ಅಂತ. ಹೀಗಿದ್ದಾಗ ನಮ್ಮ ಮಾವಳ್ಳಿ, ದೊಡ್ಡ ಮಾವಳ್ಳಿ, ಲಾಲ್ಬಾಗ್ ಹತ್ರ ಓದಿದ್ದು ನಾನು. ಆಗ ಕನ್ನಡದಲ್ಲೇ ಎಲ್ಲ ವ್ಯವಹಾರಗಳು ನೋಡಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಇತ್ತು. ನಮ್ಮ ಮುಸ್ಲಿಂ ಹುಡುಗರು ನಾವು 3 ಜನ, ನಾನು, ನನ್ನ ತಮ್ಮ, ಇನ್ನೊಬ್ಬ ಟಿಪ್ಪು ಅಂತ, 3 ಜನ ಆ ಲೊಕ್ಯಾಲಿಟಿಯಲ್ಲಿ. ಅವರು ಟಿಪ್ಪು ಸುಲ್ತಾನ್ನ ಊರಿನವರು, ದೇವನಹಳ್ಳಿಯವರು. ಟಿಪ್ಪು ಸುಲ್ತಾನ್ನ ಕೇಂದ್ರ, ಶಕ್ತಿ ಕೇಂದ್ರ, ಎಲ್ಲ ದೈವ ಕೃಪೆ ಅದೆಲ್ಲ. ಬಹುಶಃ ಎಲ್ಲೋ ಒಂದು ಅವರ ಒಂದು ಕೃಪಾಶೀರ್ವಾದ ನನ್ನ ಮೇಲೆ ಇರಬೇಕು ಅನ್ಸುತ್ತೆ. ಯಾಕೆ ನಮ್ಮಲ್ಲಿ ಶಹೀದ್ ಅಂತೀವಿ ಅವ್ರನ್ನ. ಶಹೀದ್ ಅಂದ್ರೆ ಅವರು ಹುತಾತ್ಮರಾದವರು ಅಂತಾರೆ. ಬೇರೆಯವ್ರ ತರ ಒಂದು ಯಾವ್ದು ಯುದ್ಧದಲ್ಲಿ ಹೋಗಿ ಮಡಿರು ಮತ್ತೊಂದು ರಾಜಕೀಯದ ಬಣ್ಣ ಅಲ್ಲ. ಎಲ್ಲೋ ಆತ ಒಂದು ರೀತಿ ತನ್ನ ನೆಲಕ್ಕೆ ತನ್ನ ಪ್ರಾಣವನ್ನು ಕೊಟ್ಟರು. ಯಾಕೆ ಊಟ ಮಾಡ್ತಾ ಇರುವಾಗ ಬಿಟ್ಟು ಅದ್ರ ಬಗ್ಗೆ ಕ್ಷೀರಸಾಗರರು ಅಂತ ನನ್ನ ಸೋದರ ಮಾವ ಗೊತ್ತಲ್ಲ, ಬೆಳಗೆರೆ ಸೀತಾರಾಮ ಶಾಸ್ತ್ರಿಗಳು ಬರೀತಾರೆ. ಮೊದಲನೆಯ ತುತ್ತು ಬಾಯಲ್ಲಿತ್ತು, ಕೈಯಲ್ಲಿ ಇತ್ತು, 2ನೇ ತುತ್ತು ಲಗ್ಗೆಯ ಸುದ್ದಿಯು ಕಿವಿಯಲ್ಲಿ ಬಿತ್ತು. ಆಗ ಹೊರಡ್ತಾರೆ ಜರತಾರಿಯ ಪಾಜಾಮಿಯ ತೊಟ್ಟು, ಚಿನ್ನದ ನಡುಕಟ್ಟು. ಕ್ಷೀರಸಾಗರರು ಆ ಕಾಲದಲ್ಲಿ, ನಾನು ಸೆಂಟ್ರಲ್ ಕಾಲೇಜಲ್ಲಿ ಓದುವಾಗ 53-54ರಲ್ಲಿ ಅವರು ಗಣಿತ ವಿಜ್ಞಾನದ ಪ್ರೊಫೆಸರ್ ಆಗಿದ್ರು. ನನ್ನ ನೇರವಾದ ಪ್ರೊಫೆಸರ್ ಅಲ್ಲ ಅವರು, ಆದ್ರೆ ಅವ್ನ ದಿವಸ ನೋಡ್ತಿದ್ದೆ. ಯಾಕೆಂದ್ರೆ ಅವರ ಪಶ್ಚಿಮದ ಯಾವುದೋ ಒಂದು ನಮ್ಮೂರಿನ ಪಶ್ಚಿಮಕ್ಕೆ ನಾಟಕ ಆಗಾಗ್ಗೆ ಆಡೋರು ಇಲ್ಲಿ ಆಕಾಶವಾಣಿಯಲ್ಲಿ, ಆಕಾಶವಾಣಿಯಲ್ಲಿ ಬರೋದು ಅವ್ರು. ಹೀಗಾಗಿ ಅವ್ರು ನಿಮ್ಮ ಕಾಲೇಜಲ್ಲೇ ಇದಾರಂಗೆ ನೋಡಿದ್ದೆ ಅವ್ರನ್ನ. ಬಹಳ ಪ್ರತಿಭಾವಂತರು. ಅಂದ್ರೆ ರವಿ ಬೆಳಗೆರೆಯ ಈ ಕುಟುಂಬನೇ ಹಾಕಿ ಪ್ರತಿಭಾವಂತರು. ಅವರ ತಾತ ಅವ್ರು ನನಗೆ ಗೊತ್ತು. ಈಗ ಎಲ್ಲ ಹೇಳ್ತಾ ಹೋದ್ರೆ ಕನ್ನಡದ ವ್ಯಾಮೋಹದ ಬಗ್ಗೆ ನಮ್ಮ ತಂದೆಯವ್ರಿಗೆ ಕನ್ನಡ ಚೆನ್ನಾಗಿ ಗೊತ್ತಿತ್ತು. ಜೊತೆಯಲ್ಲೇ ನಮ್ಮ ಶಾಲೆಯಲ್ಲಿ ಕಮಲಮ್ಮ ಮೇಡಮ್ ಅಂತಿದ್ರು. ಅವರು ಗೋವಿನ ಹಾಡನ್ನ ಈ ಕೊನೆ ಪೀರಿಯಡ್ ಆಗ ಹಾಡೋರು. ಆ ಕಾಲದಲ್ಲಿ ಸಂಗೀತ ಎಲ್ಲ ಹಾರ್ಮೋನಿಯಂ ಮೇಲೆ ಹೆಣ್ಮಕ್ಳಿಗೆ ಎಲ್ಲ ಹಾಡ್ತಾರೆ. ಇದೊಂದು ರೀತಿ ಇದು ಕೋ ಎಜುಕೇಶನ್. ಆ ಕಾಲದಲ್ಲಿ ಹಾಡಿದಾಗ ನಾವೆಲ್ಲ ಕಣ್ಣೀರು ಧಾರೆ ಸುಸ್ತಾ ಬರ್ತಿದ್ವಿ. ನಮಗಿದ್ದ ಒಂದೇ ಒಂದು ಮನೋರಂಜನಾ ಕ್ಷೇತ್ರ ಅಂದ್ರೆ ನಮ್ಮ ಲಾಲ್ಬಾಗ್. ನಮ್ಮ ಮನೆ ಪಕ್ಕದಲ್ಲೇ ರಸ್ತೆ, ಕ್ರಂಬಿಗಲ್ ರೋಡ್ ದಾಟಿದ ತಕ್ಷಣ ನಾವು ಒಳಗೆ ಹೊರಟೋಗ್ತೀವಿ. ಹೋಗಿ ಬೆಳಿಗ್ಗೆ ರಾತ್ರಿಯಲ್ಲಿ ಆ ಹಕ್ಕಿ, ಆ ಕೆರೆ, ಆ ಗುಡ್ಡ, ಅದೆಲ್ಲ ಚಿಲಿಪಿ ಎಲ್ಲ ಇವೆಲ್ಲ ನನ್ನ ಮೇಲೆ ಮನಸ್ಸು. ಆಗ ಇವರು ನಮ್ಮ ಕಮಲಮ್ಮ ಹೇಳ್ತಿದ್ದಲ್ಲ ಹಾಡನ್ನ ನಾವೆಲ್ಲ ಬಾಯಿ ಪಾಠ ಮಾಡಬೇಕಾಗಿತ್ತು. ಯಾಕಂದ್ರೆ ನಮ್ಮ ಟೆಕ್ಸ್ಟ್ ಅಲ್ಲಿ ಇರೋದು.
ಮಾಡುವಾಗ ಆ ಪದಗಳ ಲಾಲಿತ್ಯ, ಆಮೇಲೆ ಆ ಭಾವದ ಒಂದು ರೀತಿಯ ದೊಡ್ಡ ವ್ಯಾಪ್ತಿ, ಪ್ರಾಮಾಣಿಕತೆ ಎಲ್ಲ ನಮಗೆ ವ್ಯಾಘ್ರನ ಪ್ರಾಮಾಣಿಕತೆ, ವ್ಯಾಘ್ರ ನೋಡಿ ಕೊನೆಯಲ್ಲಿ ನೆಗೆದು ಬಿಟ್ಟು ಹೋಗ್ಬಿಟ್ಟದು. ಇವೆಲ್ಲ ಎಂಥದಪ್ಪ, ಏನು ಎಂಥ ಒಂದು ಚಿತ್ರಣವನ್ನು ಈ ಭಾಷೆಯಲ್ಲಿ ಕೊಟ್ಟಿದ್ದಾರೆ, ಎಂಥ ಸಮೃದ್ಧವಾದ ಅನ್ನಿಸ್ಬಿಟ್ಟು ನಮಗೇನೆ. ಅಂದ್ರೆ ಇದು ಒಂದು ರೀತಿಯಲ್ಲಿ ಏನು ಪ್ರಜ್ಞಾಪೂರ್ವಕವಾಗಲ್ಲ, ಎಲ್ಲ ಅಪ್ರಜ್ಞಾಪೂರ್ವಕವಾಗಿ ಸಬ್ ಕಾನ್ಶಿಯಸ್ ಲೆವೆಲ್ ಇಳಿದಿತ್ತು ಅಂತ ಕಾಣುತ್ತೆ. ಅದನ್ನ ಹೀಗೆ ಬೆಳೆಸ್ಕೊಂಡು ಬಂದೆ. ಓಕೆ ರವಿ ಸರ್, ಹೊಸ ವರ್ಷದ ಹರಿಕಾರ, ಹೊಂಬೆಳಕಿನ ಹರಿಕಾರರು ನಿಸಾರ್ ಅಹಮದ್ ಸರ್, ಆ ಹಾಡು ತಿಲಕಾವತಿ ಮೇಡಮ್ ಹೇಳ್ತಿದ್ರು, ಪ್ರೈಸ್ ಗೆದ್ವಿ ಆ ಒಂದು ಹಾಡಿಗೆ ನಾವು ಅಂತ. ನಮ್ಮ ಶಾಲೆಯ ಮಕ್ಕಳನ್ನ ಕರ್ಕೊಂಡು ಹೋಗಿ ಆಕಾಶವಾಣಿಯಲ್ಲಿ ಅದನ್ನ ಹಾಡಿಸಿ, ಹೊಸ ವರ್ಷದ ದಿವಸ ಹಾಡಿಸಿ ನಮ್ಮ ಶಾಲೆಗೆ ಬಹುಮಾನ ತಂದುಕೊಟ್ಟಂತ ನನ್ನ ಸೋದರಿ ತಿಲಕಾವತಿ. ಓಕೆ, ಅವರು ಕೇಳಬಹುದಾಗುತ್ತೆ ಆ ಒಂದು ಹಾಡು? ಯಾಕಾಗಬಾರ್ದು. ಹೊಸ ವರುಷದ ಹರಿಕಾರ. ಸರ್ ಒಂದು ಪ್ರಶ್ನೆ ಕೇಳಿ. ಆ ತಂಗಿ, ಈ ಮಗು, ಇಬ್ಬರು ಹಾಡಿದ ಬಗ್ಗೆ ನಿಮ್ಗೆ ಏನು ಅನಿಸ್ತು? ಅದ್ಭುತ, ಅದು ಅವರ್ಣನೀಯ, ಮಾತಲ್ಲಿ ವರ್ಣಿಸೋಕ್ಕಾಗಲ್ಲ. ನಿಜ ಹೇಳ್ತೀನಿ, ಇಲ್ಲಿ ನಿಮ್ಮನ್ನ ನಾನು ಮೆಚ್ಚೋಕಲ್ಲ ತಾಯಿ, ನಿಜಕ್ಕೂ ತುಂಬಾ ಸೊಗಸಾಗಿ ನೀವು ಈ ಮಗು ಎಷ್ಟು ಸುಮಧುರವಾಗಿ ಅಕ್ಷರಗಳನ್ನು ಎಲ್ಲೂ ಕೂಡ ಮೆರೆಸದೆ ಭಾವವನ್ನು ಮೇಲಕ್ಕೆತ್ತಿ ಮೆರೆಸಿ ನೀವು ಹಾಡಿದೆಲ್ಲ ಅದು ಭಾವಪೂರ್ಣವಾಗಿ ಹಾಡೋದು. ಇವೆಲ್ಲ ಬಹುಶಃ ನಾನು ಶೀಲಾ ಮೇಡಮ್ ಅವರಿಗೆ ಅಭಿನಂದಿಸ್ತೇನೆ. ಅವರ ಸುಪರ್ದಿಯಲ್ಲಿ ನೀವಿದ್ದೀರಿ. ಜೊತೆಗೆ ನಮ್ಮ ರವಿ ಬೆಳಗೆರೆಯವರ ಪ್ರಾರ್ಥನಾ ಶಾಲೆಗೆ ನೀವು ಕೀರ್ತಿಯನ್ನು ತಂದಿರಿ, ತರ್ತೀರಿ. ನಿಮ್ಮಂಥವ್ರನ್ನ ಅವರು ಹೊಂದಿರೋದು ಒಂದು ದೊಡ್ಡ ಆಸ್ತಿ ಅಂತ ನಾನು ಭಾವಿಸ್ತೀನಿ. ಅಷ್ಟೇ ಅಲ್ಲ, ಒಂದು ಮಾತು, ಅದು ಒಂದು ಹರಿಯುವ ನದಿ, ಇದು ಆಗಾಗ ಬಂದು ಸೇರಿಕೊಳ್ಳುತ್ತಿರುವ ಝರಿ, ಸೆಲೆ ಅದು ಝರಿ ಅದು. ಆ ಝರಿಯ ಮಾಧುರ್ಯ, ಆ ನದಿಯ ಬೋರ್ಗರೆತ, ಎರಡು ಕೂಡ ಇವತ್ತು ನಿಮ್ಮ ಗಾಯನವನ್ನ ನಿಮಗೆ ಸಂತೋಷ ಆಗಂಗೆ ಹಾಡಿದ್ರೆ. ಆಮೇಲೆ ಇನ್ನೊಂದು ಇಲ್ಲೇ ಹೇಳ್ಬಿಡ್ತೀನಿ, ಯಾಕೆಂದ್ರೆ ಕಾಲಾವಕಾಶ ಕಡಿಮೆ ಇದೆ. ಬಹುಶಃ ನನ್ನ ಎಲ್ಲಾ ಚಾನೆಲ್ಗಳು ಸುಮಾರು 25-20 ವರ್ಷಗಳಿಂದ ಅನೇಕ ಕಾರ್ಯಕ್ರಮ ಸಂದರ್ಶನಗಳನ್ನು ಸುಮಾರು 50-60 ಆಗಿವೆ ದೇವರದಿಂದ. ಅದು ನನ್ನ ಕನ್ನಡ ತಾಯಿಯ ಕೃಪೆ ಅನ್ಬೇಕು, ನಮ್ಮ ಅಲ್ಲಾಹನ ಒಂದು ಕರುಣೆ ನನ್ನ ಮೇಲೆ ಅನ್ಬೇಕು. ಆದರೆ ಹೀಗೆ ಇಷ್ಟು ಹಾಡುಗಳನ್ನ ನನ್ನ ಸಂದರ್ಶನದಲ್ಲಿ ಹುಟ್ಟು ಹಬ್ಬದ ದಿವಸ ಹಾಡಿಸಿ ಮನಸ್ಸಂತೋಷ ಪಡಿಸಿದ್ದಲ್ಲದೆ ಒಂದು ರೀತಿಯಲ್ಲಿ ನಾನೇ ಸಂಕೋಚ ಪಡೋ ಹಾಗೆ ಮಾಡೋಲ್ಲ. ಅದಕ್ಕೆ ನಿಮಗೆ, ನಮ್ಮ ರವಿ ಅವರಿಗೆ, ಎಲ್ರಿಗೂ ನಾನು ಕೃತಜ್ಞ. ನಿಜಕ್ಕೂ ರೋಮಾಂಚನ ಆಗ್ತಿದೆ. ಎಷ್ಟು ಒಳ್ಳೆ, ಆಮೇಲೆ ಎಲ್ಲೂ ಕೂಡ ಅಕ್ಷರ ಸ್ಖಾಲಿತ್ಯ ಇಲ್ಲ, ಎಲ್ಲೂ ಕೂಡ ಭಾವದ ಕೊರತೆ ಇಲ್ಲ. ಕೇಳ್ತಿದ್ರೆ ಯಾರು ಕೂಡ ನೋಡಿ ಕಿವಿಕ್ಕಂತ ಕೂತಿದೆ ಎಲ್ಲರೂ. ಇದು ಬಹಳ ದೊಡ್ಡ ಗುಣ ಒಬ್ಬ ಹಾಡುಗಾರ್ತಿಗೆ. ಆಮೇಲೆ ಒಂದು ಕವಿತೆ ಬರೆದ್ಬಿಟ್ಟು ಹೆಚ್ಚಾಗ್ಲಿಲ್ಲ. ಅನಂತ ಸ್ವಾಮಿ ಮತ್ತೆ ಬೇರೆ ನಮ್ಮ ಕೆಲವರು ನಿರ್ದೇಶಕರು ಇದರ ಈ ಹಾಡಿನ ಇದು ಹೊಂಬೆಳಗು ಅನ್ನೋ ಒಂದು ನನ್ನ ಸೀರಿಯಲ್ ಇದೆ, ಫಲ್ಗುಣ ಅನ್ನೋರು ಇದನ್ನ ಮಾಡಿದ್ರು. ಮಿಕ್ಕ ಎಲ್ಲ ಹಾಡುಗಳು ಈವರೆಗೂ ಹಾಡಿದ್ದೆಲ್ಲ ನಮ್ಮ ದಿವಂಗತ ಮೈಸೂರನ ಸ್ವಾಮಿ. ನನ್ನ ಯಾವತ್ತೂ ಹೇಳ್ತಿರ್ತೀನಿ, ನನ್ನ ಹಾಡುಗಳಿಗೆ ರೆಕ್ಕೆ ಪುಕ್ಕಗಳನ್ನು ಕೊಟ್ಟು ಇಡೀ ವಿಶ್ವದ ಆದ್ಯಂತ ಕನ್ನಡಿಗರು ಎಲ್ಲೆಲ್ಲಿ ಯಾರೋ ಅವ್ರ ಮನೆಯಲ್ಲೆಲ್ಲ ಮೆರೆಸಿದವರು ಆನಂದ ಸ್ವಾಮಿ ಅವರಿಗೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ಕೃತಜ್ಞಾಗಿರ್ಬೇಕು. ಅದಲ್ಲದೆ ಈ ಕೃತಿ ಸ್ವಾಮ್ಯವನ್ನ ಹೊಂದಿರುವಂತಹ ಆ ಲಹರಿ ಕಂಪನಿಗೆ, ಸಾಗರ, ಮಾಧುರಿ ಮತ್ತೆ ಕಲ್ಕೂರ್ ಎಂಟರ್ಪ್ರೈಸಸ್, ಮತ್ತೆ ಅದಕ್ಕೂ ಮುಂಚೆ ನಮ್ಮ ಐಬಿ ಹೆಚ್ಚಿನ ಇದು ಬಾಂಬೆಯಿಂದ ಬರ್ತೀವಲ್ಲ, ಮುಂಬೈಯಿಂದ, ಬಹಳ ಒಳ್ಳೆ ಅವರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಸುಮಾರು 10ನೇ ವಯಸ್ಸಿನಿಂದ ಬರಹದ ಪ್ರೀತಿಯನ್ನ ಶುರು ಮಾಡಿಕೊಂಡು 5 ದಶಕದಲ್ಲಿ 25 ಅದ್ಭುತ ಕೃತಿಗಳನ್ನ ನಿಸಾರ್ ಅಹಮದ್ ಸರ್ ಕೊಟ್ಟಿದ್ದಾರೆ. ನಿಜಕ್ಕೂ ಈ ಒಂದು ವಿಚಾರಕ್ಕೆ ಬಹುತೇಕ ಎಲ್ಲ ಕನ್ನಡಿಗರು ಕೂಡ ಋಣಿಯಾಗಿರ್ಬೇಕಾಗುತ್ತೆ. ಒಂದು ಪ್ರಶ್ನೆ ಕೇಳೋದಿತ್ತು, ನಾನು ರವಿ ಬೆಳಗೆರೆ ಸರ್ ಕೇಳಬೇಕಾಗಿತ್ತು. ಕರೀಂ ಖಾನ್ ಅವರು ಬಹಳವಾಗಿ ಕಾಡದಂತಹ ಹಾಡುಗಳನ್ನು ಕೊಟ್ಟಿದ್ದಾರೆ. ನಿಸಾರ್ ಅಹಮದ್ ಅವರು, ನಮ್ಮಲ್ಲಿ ಈಗ ಕನ್ನಡ ಅಂತ ಬಂದಾಗ ಅನ್ಯ ಭಾಷಿಕರು ಅಥವಾ ಅನ್ಯ ಧರ್ಮೀಯರು ಏನೋ ಬರೆದು ಅಂತ ಹೇಳಿದಾಗ, ಅವರು ಆ ಧರ್ಮೀಯರಾಗಿದ್ದುಕೊಂಡು ಕನ್ನಡದ ಬಗ್ಗೆ ಎಷ್ಟು ಬರೆದಿದ್ದಾರೆ ಅನ್ನೋದು ಹೆಮ್ಮೆ ಅಂತ ನಾವು ಅನಿಸ್ತಾ ಇರುತ್ತೆ. ಆದರೆ ನಿಸಾರ್ ಅಹಮದ್ ಸರ್ ಅವರ ವಿಚಾರದಲ್ಲಿ ಅಂತ ಬಂದಾಗ ನಿಜಕ್ಕೂ ಆ ಕನ್ನಡವನ್ನ ಧರ್ಮದ ಹೊರತಾಗಿಯೂ ನೋಡ್ತಕ್ಕಂಥ ಒಂದು ಪ್ರವೃತ್ತಿ ನಮ್ಮಲ್ಲಿ ಇದೆ. ನಾನು ನಿಸಾರ್ ಅಹಮದ್ ಅವರನ್ನಾಗ್ಲಿ, ಬಳುವಾರ್ ಮೊಹಮ್ಮದ್ ಕುನ್ಯಾನ್ನಾಗ್ಲಿ, ಅಥವಾ ಫಕೀರ್ ಮೊಹಮ್ಮದ್ ಕಟ್ಪಾಡಿಯನ್ನಾಗ್ಲಿ
ಮುಸಲ್ಮಾನರು ಅಂತ ನಾನು ನೋಡೇ ಇಲ್ಲ. ಅವರು ಕನ್ನಡಿಗರು ಮೊದಲು, ಅವರವರ ವೈಯಕ್ತಿಕ ಧರ್ಮ ಅವ್ರದ್ದು, ಪರ್ಸನಲ್ ರಿಲಿಜನ್ ಇಸ್ ಡಿಫರೆಂಟ್. ಓಕೆ. ಆದರೆ ಭಾಷೆ ಇದೆಯಲ್ಲ ರಮಕಾಂತ್, ನೀವು ಅರ್ಥ ಮಾಡ್ಕೋಬೇಕು, ಅದು ಯಾರ ಸೊತ್ತು ಅಲ್ಲ. ನನ್ನನ್ನು ಪಾಕಿಸ್ತಾನಕ್ಕೆ ಹೋದಾಗ ಅನೇಕ ಜನ ಕೇಳಿದ್ದಾರೆ, एक साउथ इंडियन होके इंडियन होके और भी साउथ इंडियन होके इतनी बेहतरीन उर्दू कैसे बोल सकते हैं ಅಂತ. ಅದು ನಿಮಗೆ ಆಸಕ್ತಿ ಇರಬೇಕಷ್ಟೇ, ನೀವು ಬೆಳೆಸ್ಕೋಬೇಕು ಅಲ್ವೇ? ಕಳಕಳಿ, ಆಸಕ್ತಿ, ಕುತೂಹಲ, ಪ್ರೀತಿ, ಪ್ರೇಮ ಇವಿದ್ದಾಗ ಮಾತ್ರ ಬೆಳೆಯುತ್ತೆ. ಅನೇಕ ಕರ್ನಾಟಕದ ಮುಸಲ್ಮಾನರಿಗಿಂತ ಒಳ್ಳೆಯ ಉರ್ದುವನ್ನು ನಾನು ಮಾತಾಡ್ತೀನಿ. ಇಟ್ಸ್ ಮೈ ಓಪನ್ ಚಾಲೆಂಜ್. ಸ್ವಲ್ಪ ಹಾಗಾಗಿ ಈಗ ಇಂಥ ಕೆಲವು ಒಂದು ರೀತಿಯ ಅಪಾಯಕಾರಿ ಹೇಳಿಕೆಗಳನ್ನು ಕೊಟ್ಟು ಎಲ್ರಿಗೂ ಕಚಬಳಿ ಹಿಡಿಸ್ತಾರೆ. ಅಲ್ಲ, ಈಗ ಒಂದು ನಿಸಾರ್ ಅಹಮದ್ ಅವರ ಬೇಸರ ಏನಿತ್ತು ಗೊತ್ತಿಲ್ಲ, ಆ ಬೇಸರವನ್ನು ಮಗು ಹಾಡುತ್ತೆ, ಕೇಳಿಸ್ಕೊಂಡ. ಎಷ್ಟು ಚೆನ್ನಾಗಿ ಹಾಡ್ತೀಯ ಮಗಳೇ, ಎಷ್ಟು ಚೆನ್ನಾಗಿ. ಮೊದಲು ಮೈಸೂರನ ಸ್ವಾಮಿ ಅವರಿಗೆ ನಾವು ಕೃತಜ್ಞರಾಗಿರಬೇಕು. ಬಹುಶಃ ಮೊದಲು ಹಾಡಿದಕ್ಕೆ ರತ್ನಮಾಲಾ ಪ್ರಕಾಶ್, MK ಜಯಶ್ರೀ ಮತ್ತೆ ರತ್ನಮಾಲಾ ಇಬ್ರು ಹಾಡಿದ್ದಾರೆ. ಆ ಇಬ್ಬರು ಗಾಯಕಿಯರಿಗೂ ಕೂಡ ನನ್ನ ನಮಸ್ಕಾರಗಳು ಸಲ್ತವೆ. ಮತ್ತದೇ ಬೇಸರ, ಮತ್ತದೇ ಏಕಾಂತ, ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಹಾಡನ್ನು ಬರೆದಿದ್ರಿ ಅಂತ ಹೇಳಿ ಮರ್ತೋಗಿದ್ಯಪ್ಪ. ರಮಕಾಂತ್, ಇಲ್ಲಿ ಕೇಳಿ, ಏನಾಗುತ್ತೆ, ಕವಿ ಲೇಖಕರಿಗೆ, ಸಾಹಿತಿಗಳಿಗೆ, ಕಲಾವಿದರಿಗೆ ಯಾವುದೋ ಒಂದು ಸ್ಫೂರ್ತಿ ಬಿಂದು ಇರುತ್ತೆ, ಇಲ್ಲ ಅಂತ ಹೇಳಲ್ಲ ನಾನು, ಅದನ್ನ ತಪ್ಪು ಅಂತ ಹೇಳೋದು ಇಲ್ಲ. ನಮ್ಮೆಲ್ಲರ ಮನಸ್ಸಲ್ಲಿ ನಿಗೂಢವಾಗಿ ಎಲ್ಲೋ ಯಾವುದೋ ಒಂದು ರೂಪ ಯಾವುದು ನಿಂತು ಬಿಡುತ್ತದೆ. ನಾನು ತಮಾಷೆ ಮಾಡ್ತಿರ್ತೀನಿ, ಮಾನಸಿಕ ಮಡದಿಯರು ಅಂತ. ಅಲ್ಲಿ ಇಟ್ ಇಸ್ ನಾಟ್ ಕಾರ್ನಿಯಲ್, ಎಲ್ಲ ಒಂದು ಆದ್ರೆ ಒಂದು ಪ್ರೀತಿ. ಗೋಪಾಲಕೃಷ್ಣ ಅಡಿಗರು ತಮ್ಮ 70-72ನೇ ವಯಸ್ಸಲ್ಲಿ ಚಿಂತಾಮಣಿಯಲ್ಲಿ ಕಂಡ ಮುಖ ಬರೆದ್ರು. ಅಂದ್ರೆ ಒಂದು ಸಬ್ಲೈಮ್ ವೇ ಆಫ್ ಎಕ್ಸ್ಪ್ರೆಷನ್ ಅದು. ಕೇವಲ ಇದು ಒಂದು ಪ್ರಣಯದ ಒಂದು ರೀತಿಯ ಕಾಮದ ಲೆವೆಲ್ ನಿಲ್ಲೋದಲ್ಲ, ಮೆಟಾಫಿಸಿಕಲ್. ಈಗ ಮೆಟಾಫಿಸಿಕಲ್ ಪೊಯಿಟ್ಸ್ ಎಲ್ಲ ಜಾನ್ ಡನ್ ಆಗಲಿ, ಆಂಡ್ರೂ ಮಾರ್ವೆಲ್ ಆಗಲಿ, ನಮ್ಮ ರೊಮ್ಯಾಂಟಿಕ್ ಪೊಯಿಟ್ಸ್ ಅಲ್ಲಿ ಅಲ್ಲ ಬರೆದಾಗ ಬರೀತಾರೆ, ಲೌಕಿಕವಾದ ವಿವರಗಳನ್ನ ಕೊಟ್ಟರು ಅವೆಲ್ಲ ಒಂದು ಆಧ್ಯಾತ್ಮಿಕ ಎತ್ತರ ಪಡೆದು ಅಲೌಕಿಕ ಅದು ಬಹಳ ಮುಖ್ಯ ಆಗುತ್ತೆ. ಈಗ ತಿಲ್ಕಾವತಿ ಅವರೇ ಆರಂಭ. ತಿಲ್ಕಾವತಿ, ಒಂದ್ ಮಾತು ಕೇಳ್ಕೊಳ್ಳಿ, ಕವಿ ಭಾವ ಯಾವಾಗಲೂ ಹೀಗೆ ಇರುವುದಿಲ್ಲ. ನಿಸಾರ್ ಅಹಮದ್ ಬಹಳ ಸೂಕ್ಷ್ಮ ಕವಿ, ರಮ್ಯ ಕವಿ, ನವ್ಯ ಕವಿ, ಪ್ರೇಮ ಕವಿ. ಆದರೆ ಸಿಟ್ಟು ಬಂದರೆ ಯಾರನ್ನ ಏನಂತ ಕರಿಬೇಕು ಅಂತ ಅವ್ರಿಗೆ ಗೊತ್ತಿದೆ. ಕುರಿಗಳನ್ನು ಕರಿಯಮ್ಮ. ಕುರಿಗಳು ಸಾರ್ ಕುರಿಗಳು, ಕುರಿಗಳು ಕುರಿಗಳು ಸಾರ್ ಕುರಿಗಳು. ಈಗ ಕವಿಗಳಿಗೆ ಅತ್ಯಂತ ಇಷ್ಟವಾದ ಹಾಡು ಯಾವುದು ಅಂತ ಬೇಗ ಕೇಳ್ಕೊಂಡ್ಬಿಡಿ, ಶುರು ಮಾಡಿ. ಎಲ್ಲ ಮರೆತಿರುವಾಗ ಹಾಡು, ಎಲ್ಲ ಮರೆತಿರುವಾಗ. ಅದಕ್ಕೆ ಬೇರೆ ಇದು ಒಂದು ಸ್ವಾರಸ್ಯ ಸಂಗತಿ ಹೇಳಬೇಕು. ಅನಂತ ಸ್ವಾಮಿಯವರು ಈ ಒಂದು ಸ್ವರವನ್ನು ಹಾಕೋಕೆ ಮುಂಚೆ ನಮ್ಮ ಶಿವಮೊಗ್ಗ ಸುಬ್ಬಣ್ಣ ತಂದೆ ಆದ ಒಂದು ರಾಗವನ್ನು ಹಾಕಿ ತುಂಬಾ ಜನಪ್ರಿಯಗೊಳಿಸ್ಬಿಟ್ಟಿರು ಶಿವಮೊಗ್ಗದಲ್ಲಿ. ಈಗ ಇನ್ನೂ ಆಡಿಟರ್ ಆಗಿದ್ದವರು. ಇವತ್ತು ಅದು ಆ ಸ್ವರ, ಆ ಒಂದು ನನ್ನ ಹಾಡಿನ ಮಟ್ಟ ನನಗೆ ತುಂಬಾ ಇಷ್ಟ ಆಗಿದೆ. ಆದರೆ ಇದು ನಿತ್ಯೋತ್ಸವ ಕ್ಯಾಸೆಟಲ್ಲಿ ಬಂದಿದ್ದರಿಂದ ತುಂಬಾ ಜನಪ್ರಿಯವಾಗೋಯ್ತು. ಅದು ಚೆನ್ನಾಗಿದೆ. ಇದನ್ನ ನಮ್ಮ ನಾಗಾಭರಣ ಅವರು ನನ್ನ ಗೀತ ಮಾಧುರಿ ಅನ್ನೋ ಒಂದು ಆ ವಿಡಿಯೋ ಇದರಲ್ಲಿ ಸ್ವತಃ ಅವರೇ ಅಭಿನಯಿಸಿ ಇದು ಮಾಡಿದ್ದಾರೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ನೀವು ನೋಡ್ಬೇಕು, ಗೀತ ಮಾಧುರಿ. ನಾನು ನೋಡಿದ್ದೀನಿ, ನಾನು ಒಳ್ಳೆ ಸ್ನೇಹಿತರು. ಹೌದು. ಆಮೇಲೆ ಬಹಳ ಚೆನ್ನಾಗಿ ಹಾಡಿ, ಭಾವಪೂರ್ಣವಾಗಿ ಆತ ಬರೀ ಒಬ್ಬ ನಿರ್ದೇಶಕ ಅಷ್ಟೇ ಅಲ್ಲ, ಒಳ್ಳೆ ಒಬ್ಬ ಗ್ರೇಟ್ ಆಕ್ಟರ್, ಒಳ್ಳೆ ಅಭಿನಯಕಾರ ಅನ್ಸಿತ್ತು ನನಗೆ ಹಾಗೆ ನೋಡಿದಾಗ. ಆಯ್ತಾಯಿ ಹಾಡಿ. ಎಲ್ಲ ಮರೆತಿರುವಾಗ ನೆನಪೇ. ಅದ್ಭುತ ಅದ್ಭುತ ತಿಳ್ಕೋದು. ಆಮೇಲೆ ನೋಡಮ್ಮ, ಒಂದು ಹೇಳ್ತಾರೆ, ಅವ್ರಿಗೆ 79 ವರ್ಷ ಆರಂಭ ಆಗಿದೆ. ಈ ಕ್ಷಣದಲ್ಲಿ ಕರ್ನಾಟಕದ ಜನತೆಗೆ, ಸಮಸ್ತ ಕನ್ನಡಿಗರಿಗೆ, ಯಾಕಂದ್ರೆ ಇದನ್ನು ವಿದೇಶಗಳಲ್ಲೂ ನೋಡ್ತಾ ಇದ್ದಾರೆ,
ತಾವು ಒಂದು ಸಂದೇಶ ಎರಡು ಸೆಂಟೆನ್ಸ್ ಕೊಟ್ಬಿಡಿ. ನಿಮ್ಮೆಲ್ರಿಗೂ ನನ್ನ ಹಾರ್ದವಾದ ಶುಭಾಶಯಗಳನ್ನು ಕೋರೋದಲ್ಲದೆ ನಿಮ್ಮೆಲ್ಲರ ಸದಾಶ್ರಯದಿಂದ ಮತ್ತು ಹಾರೈಕೆಯಿಂದ ನಾನು ಈ ಒಂದು ಹಂತವನ್ನು ತಲುಪಿದ್ದೀನಿ, ವಯಸ್ಸಿನ ಹಂತ. ಆದರೆ ಸಾಹಿತ್ಯಿಕವಾಗಿ ಇನ್ನೂ ಬಹಳ ಮಾಡೋದು ಇದೆ, ಆದರೆ ಆಯುಷ್ಯ ಸಾಲದು. ನಿಜ ಹೇಳಬೇಕು ಅಂದರೆ ನಮಗೆಲ್ಲ ಒಂದು ಮಿತಿ ಇಟ್ಕೊಂಡೇ ಬರಿತೀವಿ. ಹಿಂದಿನ ಒಂದು ಆ ಭಾವದ ಶ್ರೀಮಂತಿಕೆ ಇವತ್ತು ಕಡಿಮೆ ಆಗ್ತಾ ಹೋಗುತ್ತೆ. ಯಾರು ಕೂಡ ಒಂದು 25, 30, 40 ವರ್ಷಗಳ ಒಳಗೆ ಬರೆದಾಗ ಇರುವಂಥ ತೀವ್ರತೆ, ಔತ್ಕಟತೆ ಇವತ್ತಿರಲ್ಲ. ಹೀಗಾಗಿ ಏನಾಗುತ್ತೆ, ಈಗ ಬರೆದ್ರು ಕೂಡ ಕೆಲವು ಸಲ ಚರಣ ಆಗಬಹುದು ಅನ್ನೋ ಒಂದು ರೀತಿಯ ಹೆದರಿಕೆ ಇರೋದ್ರಿಂದ ಹೆಚ್ಚು ಬರೆಯೋಕ್ಕಾಗಲ್ಲ. ನಿಜ ನಿಜ. ಹೀಗಾಗಿ ನನಗನ್ಸುತ್ತೆ ಕನ್ನಡದ ಜನರ ಪ್ರೀತಿ ಇದೆಯಲ್ಲ, ಬಹುಶಃ ನನಗೆ ಕೊಟ್ಟಿರುವಷ್ಟು, ನನ್ನ ಸೈನಿಕರಿಗೆ ಕೊಟ್ಟಿರುವಷ್ಟು, ಅವರಲ್ಲೂ ನನಗೆ ಕೊಟ್ಟಿರುವಷ್ಟು ಪ್ರೀತಿಯ ಒಂದು ಇದೆಯಲ್ಲ, ಏನೋ ಒಂದು ಕಾಣಿಕೆ ಇದೆಯಲ್ಲ, ಒಂದು ಉಡುಗೊರೆ ಇದೆಯಲ್ಲ, ಬಹುಶಃ ನಾನು ಈ ಜನ್ಮಾಂತರ ನಾನು ನಂಬಲ್ಲ. ಏನಾದ್ರು ಮುಂದಿನ ಜನ್ಮದಲ್ಲಿ ಏನಾದ್ರು ಒಂದು ಅಸ್ತಿತ್ವ ಇದ್ರೆ ಆಗ್ಲೂ ಕೂಡ ನಾನು ಕನ್ನಡ ದೇಶದಲ್ಲೇ ಹುಟ್ಟಬೇಕು, ಈ ಭಾಷೆಯಲ್ಲೇ ನಾನು ಬರೀಬೇಕು. ಇದನ್ನು ಬಹಳ ಸಲ ಹೇಳಿದ್ದೀನಿ. ನಾನು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗೂ ಹೇಳಿದ್ದೀನಿ. ಅದು ಹೇಳೋದ್ರಿಂದ ನಾನು ಎಲ್ಲೋ ಒಂದು ಜಾಗದಲ್ಲಿ ನನ್ನ ತೃಪ್ತಿನೂ ನಮ್ಮ ಮನಸ್ಸಿಗೆ ಆಗಲಿ ಅಂತ ಹೇಳ್ತಿರ್ತೀನಿ, ಪದೇ ಪದೇ ಮನದಟ್ಟಾಗ್ತಿರ್ತದೆ ನನಗೆ. ಹೀಗಾಗಿ ಈ ನೆಲ ಬಹಳ ಕೊಟ್ಟಿದೆ ನನಗೆ, ನನ್ನ ಪ್ರಶಸ್ತಿಗಳನ್ನು ಕೊಟ್ಟಿದೆ, ಆಯುಸ್ಸನ್ನು ಕೊಟ್ಟಿದೆ, ನನಗೆ ಎಷ್ಟೋ ಸವಲತ್ತುಗಳನ್ನು ಕೊಟ್ಟಿವೆ. ಹಾಗಾಗಿ ಯಾವತ್ತೂ ನಮ್ಮ ಕನ್ನಡಿಗರ ಔದಾರ್ಯ ನಾನು ಮರೆಯೋ ಹಾಗಿಲ್ಲ. ನಾನು ಅವರ ಔದಾರ್ಯಕ್ಕೆ ಋಣಿಯಾಗಿದ್ದೀನಿ. ನಿಮ್ಮ ಶ್ರೋತೃಗಳು ಯಾರ್ಯಾರು ಕೇಳ್ತೀಯಾರೋ ಅವ್ರಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ. ವೀಕ್ಷಕರು ಮುಂದನೇದಾಗಿ ಇವತ್ತು ನನ್ನ ಕಾರ್ಯತಂದ ನನ್ನ ಮಾನ್ಯ ಮಿತ್ರರಾದ ರವಿ ಬೆಳಗೆರೆ ಅವರು. ನಾನು ಯಾವತ್ತೂ ಇಂಥ ಒಂದು ಸಂದರ್ಶನವನ್ನು ಮರೆಯೋಕ್ಕಾಗೋಲ್ಲ. ಯಾಕೆಂದರೆ ನನ್ನ ಮುಂದೆ ನನ್ನದೇ ಕೃತಿಗಳನ್ನು ಇಷ್ಟು ಧಾರಾಳವಾಗಿ, ಇಷ್ಟು ಯಥೇಚ್ಛವಾಗಿ, ಇಷ್ಟು ಪುಷ್ಕಳವಾಗಿ ಹಾಡು, ಶಬ್ದ ಮಾಲಿನ್ಯ, ಹೌದು, ನುಡಿ ಮಾಲಿನ್ಯವಿಲ್ಲದೆ ಮತ್ತೆ ತುಂಬಾ ಸಮರ್ಪಕವಾದ ಒಂದು ರೀತಿ ಔಚಿತ್ಯಪೂರ್ಣವಾದ ರೀತಿಯಲ್ಲಿ ಹಾಡು ಸೇರಿ ಇದು ದೊಡ್ಡ ಸನ್ಮಾನ. ನನ್ನ ಮಾತುಗಳಿಗಿಂತ ಹೆಚ್ಚಾಗಿ ನನಗೆ ಈ ನುಡಿ ಉಡುಗೊರೆ ನೀವೇನು ಕೊಟ್ಟಿರಿ ನಾನು ಯಾವತ್ತೂ ಮರೆಯೋಲ್ಲ. ನಿಮಗೆ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ಇದರ ಮುಖ್ಯಸ್ಥರಾದ ರವಿ ಅವರಿಗೆ, ನನ್ನ ಜೊತೆಯಲ್ಲಿ ಕರೆತಂದಿರುವ ನನ್ನ ಸಹೋದರಿ ಶೀಲಾ ಅವರಿಗೆ ನಾನು ನಮಸ್ಕಾರಗಳು ತಿಳಿಸ್ತೀನಿ. ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ರಮಕಾಂತ್ ದಯವಿಟ್ಟು ಕ್ಷಮಿಸಬೇಕು, ನಾನು ಸ್ವಲ್ಪ ತಲೆ ಇರೋದ್ರಿಂದ ಹರಟೆ ಇರುತ್ತೆ. ಗಾಲಿಬ್ ಒಂದು ಕಡೆ ಬರೀತಾರೆ, ಮಹಾನ್ ಕವಿ ಮಿರ್ಜಾ ಅಸಾದುಲ್ಲಾ ಖಾನ್ ಗಾಲಿಬ್. ವಯಸ್ಸಾಗುತ್ತೆ ಅಂತೀವಲ್ಲ, ಹಾತ್ ಮೇ ಜುಂಬಿಶ್ ನಹಿ, ಜುಂಬಿಶ್ ಅಂದ್ರೆ ತಾಕತ್ತು, ಹಾತ್ ಮೇ ಜುಂಬಿಶ್ ನಹಿ, ಆಂಖೋ ಮೇ ತೋ ದಮ್ ಹೈ, ರಹನೆ ದೋ ಸಾಗರೋ ಮೀನಾ ಮೇರೆ ಆಗೆ. ನನಗೆ ಕೈಯಲ್ಲಿ ತಾಕತ್ತಿಲ್ಲ, ಆದರೆ ಕಣ್ಣಲ್ಲಿ ಶಕ್ತಿ ಇದೆ. ಕಣ್ಣೆದುರಿಗೆ ಮಧುರೆ ಮತ್ತು ಮಾನಿನಿ ಇರಲಿ ಅಂತ ನಿಸಾರ್ ಮಹಮ್ಮದ್ ಅವರಿಗೆ ವಯಸ್ಸಾಗದೇ ಬೇಡ, ಆ ಜುಂಬಿಶ್ ಕಳಿಯೋದೇ ಬೇಡ. ಆಮೇಲೆ ಗಾಲಿಬ್ ನನಗೂ ಕೂಡ ಬಹಳ ನಾನು ಮೆಚ್ಚಿದ ಕವಿ. ನನಗೂ ಕೂಡ ಈ ಹೊತ್ತಲ್ಲಿ ಅವನ ಒಂದು ಚರಣ ಜ್ಞಾಪಕ ಬರ್ತಿದೆ. ಉಮ್ರ ಭರ್ ಗಾಲಿಬ್ ಯಹಿ ಭೂಲ್ ಕರ್ತಾ ರಹಾ, ಉಮ್ರ ಭರ್ ಗಾಲಿಬ್ ಯಹಿ ಭೂಲ್ ಕರ್ತಾ ರಹಾ, ಧೂಲ್ ಚೆಹರೆ ಪರ್ ಥಿ ಆಯ್ನಾ ಸಾಫ್ ಕರ್ತಾ ರಹಾ. ಅಂದ್ರೆ ಜೀವನ ಪರ್ಯಂತ ತಪ್ಪುಗಳು ಮಾಡ್ತಾರೆ, ಯಾವುದೇ ಜೀವನ ಪರ್ಯಂತ ತಪ್ಪುಗಳು. ಎರಡು ಆ ಮಾತುಗಳಲ್ಲಿ ಎಷ್ಟು ಅರ್ಥವನ್ನು ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ಜೀವನ ಪರ್ಯಂತ ಈ ಗಾಲಿಬ್ ತಪ್ಪುಗಳನ್ನ ಮಾಡ್ತಾ ಬಂದ. ಏನು ಅಂತಂತಂದ್ರೆ ಧೂಳು ಮುಖದ ಮೇಲಿತ್ತು, ಕನ್ನಡಿ ಇನ್ನು ಬರ್ತಾನೆ ಇದ್ದ ನೋಡು. ಇದಾಗಿಲ್ಲ, ಇನ್ನೊಂದಿದೆ ಒಂದು, ಇದನ್ನು ಹೇಳ್ಬಿಡ್ತೀನಿ ನಾನು. उनके देखे से जब आ जाती है मुंह पे रौनक, उनके देखे से जब आ जाती है मुंह पे रौनक, वो समझते हैं कि बीमार का हाल अच्छा है. एक ब्राह्मण ने कहा है ये साल अच्छा है. ಇದರ ಅರ್ಥ ವಿವರಣೆ ಸಾಕಷ್ಟು ವಿವರ ಬೇಕಾಗುತ್ತೆ. ಈಗ ಸಮಯಾವಕಾಶ ಕಡಿಮೆ ಇರೋದ್ರಿಂದ ಇನ್ನೊಂದು ಸಲ, ಅಂದ್ರೆ ಇದು ಒಂದು ರೀತಿ ಇನ್ನೊಂದು ಸಲದ ಮಾತಲ್ಲ, ಮಹಾನ್ ಕವಿ ನಿಸಾರ್ ಅಹಮದ್ ಅವರ ಆಶೀರ್ವಾದ ಬೇಕು. ನನ್ನ ವೀಕ್ಷಕರಿಗೆ ತಮ್ಮ ದರ್ಶನ ಬೇಕು, ತಮ್ಮ ಕವಿತೆ ಬೇಕು,
ತಮ್ಮ ಹಿತ ನುಡಿಬೇಕು, ತಮ್ಮ ಆಶೀರ್ವಾದ ಬೇಕು. ಓಕೆ, ಧನ್ಯವಾದ ನಿಸಾರ್ ಅಹಮದ್ ಅವರೇ. ನಮ್ಮ ಸ್ಟುಡಿಯೋಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ್ದೀರಿ, ಸಾಕಷ್ಟು ಭಾವನೆಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದ ತಿಲಕಾವತಿ ಅವರೇ ಅಂತ. ಧನ್ಯವಾದ ರಕ್ಷಿತಾ, ಧನ್ಯವಾದ. ನನಗೆ ಧನ್ಯವಾದ ಹೇಳ್ಬಿಟ್ಟಿದ್ದಾರೆ. ಓಕೆ, ಮತ್ತೊಮ್ಮೆ ನಮ್ಮ ಈ ಹಾಡುಗಾರ್ತಿಯರಿಗೆ ತುಂಬಾ ರೀತಿ ಔಚಿತ್ಯಪೂರ್ಣವಾಗಿ ಆಗಲೇ ಹೇಳಿದೆ ನಾನು. ಔಚಿತ್ಯಪೂರ್ಣವಾಗಿ ಅನ್ನೋದ್ರ ಜೊತೆಯಲ್ಲೇ ಭಾವಪೂರ್ಣವಾಗಿ ಹಾಡೆಲ್ಲ, ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ದೇವರು ನಿಮಗೆ ಆಯುರಾಗಿ ಭಾಗ್ಯ ಕೊಡಲಿ, ಇನ್ನೂ ಉತ್ತರೋತ್ತರವಾದ ಯಶಸ್ಸನ್ನು ಕೊಡಲಿ ಅಂತ ಕೊಡ್ತೇನೆ. ಇದರೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.